ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇರ್ ಅನ್ನ ರೆಡ್ ಕಲರ್ ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೋದು ನನ್ನ ಹೇರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಯಾವ ರೀತಿಯಾಗಿ ನಾನು ಈ ಒಂದು ಮೆಹಂದಿ ಪ್ಯಾಕ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಏನೇನು ಇಂಗ್ರೀಡಿಯೆಂಟ್ ಹಾಕ್ಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳ್ಕೊಡ್ತೀನಿ. ಮತ್ತೆ ಅರ್ಧಂಬರ್ಧ ನೋಡಿ ಇಷ್ಟೇನಾ ಅಂತ ಅಂದ್ಬಿಟ್ಟು ತಿಳ್ಕೊಂಡು ವಿಡಿಯೋನ ಅರ್ಧಕ್ಕೆ ನಿಲ್ಲಿಸ್ಬೇಡಿ. ಯಾಕೆಂದ್ರೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಸಹ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಎಷ್ಟು ಅವರ್ ಬಿಡ್ಬೇಕು ಹಚ್ಚದ ಮೇಲೆ ಅಂತ ಸಹ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಇದಕ್ಕೆ ಒಂದು ಮೀಡಿಯಂ ಸೈಜ್ ಆದಂತಹ ಬೀಟ್ರೋಟ್ ಅನ್ನ ತಗೊಂತಾ ಇದ್ದೀನಿ. ನಿಮ್ಮ ಹೇರ್ ಲೆಂತ್ ಎಷ್ಟಿರುತ್ತಲ್ಲ ಅಷ್ಟು ಲೆಂತ್ ಅನ್ನ ನೋಡ್ಕೊಂಡು ನೀವು ಬೀಟ್ರೋಟ್ ಸೈಜ್ ಅನ್ನ ತಗೋಬೇಕಾಗುತ್ತೆ. ನನ್ನ ಹೇರ್ ಇಲ್ಲಿ ಮೀಡಿಯಂ ಇರೋದ್ರಿಂದ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಆದಂತಹ ಬೀಟ್ರೋಟ್ ಅನ್ನ ತಗೊಂಡಿದ್ದೀನಿ. ಈಗ ಇದು ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ನಂತರ ಈಗ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅದರಲ್ಲೇ ಈಗ ಡೈರೆಕ್ಟ್ ಆಗಿ ಬೀಟ್ರೋಟ್ ಅನ್ನ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೀಟ್ರೋಟ್ ಅಲ್ಲಿ ಪ್ರೋಟೀನ್ಸ್, ವಿಟಮಿನ್ ಎ ಮತ್ತು ಕ್ಯಾಲ್ಸಿಯಂ ತುಂಬಾನೇ ಅಧಿಕವಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ ಹೇರ್ಗೆ ತುಂಬಾನೇ ಒಳ್ಳೆಯದು ಬೀಟ್ರೂಟ್. ನಮ್ಮ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಬೀಟ್ರೂಟ್, ಹಾಗೆ ನಮ್ಮ ಹೇರ್ಗೂ ಸಹ ತುಂಬಾನೇ ಒಳ್ಳೆಯದಂತ ಹೇಳ್ಬೋದು. ನಾವು ಈ ಬೀಟ್ರೂಟ್ ಅನ್ನ ನಮ್ಮ ಹೇರ್ಗೆ ಹಚ್ಚೋದ್ರಿಂದ ನಮ್ಗೆ ಈ ಡ್ಯಾಂಡ್ರಫ್ ಇದ್ರೆ ಅದು ಸಹ ಕಡಿಮೆ ಆಗುತ್ತೆ. ನಂತರ ನಾನು ಇದಕ್ಕೆ 2 ಸ್ಪೂನ್ ಅಷ್ಟು ಟೀ ಪೌಡರ್ ಅನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಈ ಟೀ ಪೌಡರ್ ಸಹ ಅಷ್ಟೇ ನಮ್ಮ ಹೇರ್ಗೆ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬಹುದು. ಯಾಕಂದ್ರೆ ಇದ್ರಲ್ಲೂ ಸಹ ತುಂಬಾನೇ ಹೇರಳವಾದಂತಹ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದು ಸಹ ನಮ್ಮ ಹೇರ್ ಫಾಲ್ ಅನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಸ್ಕಾಲ್ಪ್ ಅನ್ನ ಹೆಲ್ತಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಈಗ ಇದೆರಡನ್ನು 1 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ಟವ್ ಆನ್ ಮಾಡಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಮತ್ತೆ ಈ ಬೀಟ್ರೂಟ್ ಮತ್ತೆ ಟೀ ಪೌಡರ್ ನ್ಯಾಚುರಲ್ ಆಗಿ ನಮ್ಗೆ ಹೇರ್ಗೆ ಕಲರ್ ಅನ್ನ ಕೊಡುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇರೋದಿಲ್ಲ. ಮತ್ತೆ ನಮ್ಮ ಹೇರ್ಗೆ ತುಂಬಾನೇ ಒಳ್ಳೇದಂತ ಹೇಳ್ಬೋದು. ಈ ಐರನ್ ಕಂಟೆಂಟ್ ಹೆವಿ ಇರುತ್ತೆ ಈ ಟೀ ಪೌಡರ್ ಅಲ್ಲಿ. ನಮ್ಮ ಸ್ಕಾಲ್ಪಿಗೆ ಬಹಳನೇ ಒಳ್ಳೇದಂತಾನೆ ಹೇಳ್ಬೋದು. ಈ ಇಚಿಂಗ್ ಆಗ್ತಾ ಇದ್ರೆ, ಇಲ್ಲ ಡ್ಯಾಂಡ್ರಫ್ ಆಗ್ತಾ ಇದ್ರೆ ಈ ರೀತಿಯಾಗಿ ನೀವು ಬೀಟ್ರೂಟ್ ರಸನ ಹಚ್ಚಿ ನೋಡಿ, ಡ್ಯಾಂಡ್ರಫ್ ಸಹ ತುಂಬಾನೇ ಕಡಿಮೆ ಆಗುತ್ತೆ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ಇದು ಫುಲ್ ಕಲರ್ ಎಲ್ಲ ನಿಮ್ಗೆ ಚೆನ್ನಾಗಿ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನ ಬಾಯ್ಲ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ ಬರ್ತಾ ಇದೆ ಆಲ್ರೆಡಿ ಅಂತ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾವೀಗ ಇದನ್ನ ಸ್ಟವ್ ಅನ್ನ ಆಫ್ ಮಾಡೋಣ. ಈಗ ಇದು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ ನಂತರವಷ್ಟೇ ನಾವೀಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಇದನ್ನ ಒಂದು ಸೋಸೋದ್ರಲ್ಲಿ ಮುಖಾಂತರ, ನಾವು ಟೀ ಎಲ್ಲ ಸೋಸ್ತೀವಲ್ಲ ಅದರಲ್ಲಿ ನಾವೀಗ ಇದನ್ನ ಸ್ಟೈನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಇದು ನಾನು ಕಂಪ್ಲೀಟ್ ಆಗಿ ಎಲ್ಲಾನು ನೀಟಾಗಿ ಆ ಲಿಕ್ವಿಡ್ ಅನ್ನ ತಗೊಂಡಿದ್ದೀನಿ. ನೀವೀಗ ಅದು ಮಿಕ್ಕಿರುತ್ತಲ್ಲ ಅದನ್ನೇನು ವೇಸ್ಟ್ ಮಾಡಕ್ ಹೋಗ್ಬಿಡಿ, ಯಾವ್ದಾದ್ರು ಗಿಡದ ಪಾಟ್ಗಳಿಗೆ ಹಾಕೋಬಹುದು. ನಂತರ ಈಗ ಇದಕ್ಕೆ ನಾನು ಮೆಹಂದಿ ಪೌಡರ್ ಅನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಈಗ ಮೆಹಂದಿ ಪೌಡರ್ ಆಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿಯನ್ನು ನೀವು ನೋಡ್ಕೊಂಡು ಆಡ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನ ಓವರ್ ನೈಟ್ ನೆನೆಯೋದಕ್ಕೆ ಬಿಟ್ಟಿದೆ. ನೋಡ್ತಾ ಇರ್ಬೋದು ಮಾರ್ನಿಂಗ್ ಎದ್ದ ತಕ್ಷಣ ಎಷ್ಟು ಕಲರ್ ಬಂದಿದೆ ಅಂತ. ಈಗ ಇದನ್ನ ನಾನು ಡೈರೆಕ್ಟ್ ಕೈಯಿಂದನೇ ನಾನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಹೇರು ಮತ್ತೆ ಫುಲ್ ಸ್ಕಾಲ್ಪ್ ಎಲ್ಲದಕ್ಕೂ ಅಪ್ಲೈ ಮಾಡಿ ಮಿನಿಮಮ್ ಇದನ್ನ 2 ಅವರ್ ಬಿಡಬೇಕಾಗುತ್ತೆ. 2 ಅವರ್ ಬಿಟ್ಟ ಆದ್ಮೇಲೆ ಈಗ ಇದಕ್ಕೆ ನೀವು ಶಾಂಪನ್ನ ಅಪ್ಲೈ ಮಾಡಬೇಡಿ, ಹಾಗೆ ಜಸ್ಟ್ ವಾಟರ್ ಅಲ್ಲೇ ನೀವು ವಾಶ್ ಮಾಡ್ಕೋಬೇಕಾಗುತ್ತೆ.
ನೀವು ಇದು ಅಪ್ಲೈ ಮಾಡುವಾಗ ಹೇರು ಡ್ರೈ ಇರಬೇಕು, ಯಾವುದೇ ರೀತಿಯಾದಂತಹ ಎಣ್ಣೆ ಇರಬಾರದು. ಈಗ ಇದನ್ನು ನಾನು ಡೈರೆಕ್ಟ್ ಬರೀ ನೀರಿಂದ ವಾಶ್ ಮಾಡಿದ್ದೀನಿ. ನೋಡಿ ಇದೀಗ ಫುಲ್ ನಾನು ತಲೆಯೆಲ್ಲ ಒಣಗಿಸೋದಾದ್ಮೇಲೆ ಎಷ್ಟು ಕಲರ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು, ಎಷ್ಟು ಕಲರ್ ಬಂದಿದೆ ಅಂತ. ಅದಾದ್ಮೇಲೆ ನೀವು ಮತ್ತೆ ನೆಕ್ಸ್ಟ್ ಡೇ ಇದಕ್ಕೆ ನೀವು ನ್ಯಾಚುರಲ್ ಆಗಿ ಆಯಿಲ್ ಅನ್ನ ಯೂಸ್ ಮಾಡ್ತೀರಲ್ಲ, ಕೊಬ್ಬರಿ ಎಣ್ಣೆ ಅಥವಾ ಇಲ್ಲ ಆಲ್ಮಂಡ್ ಆಯಿಲ್, ಯಾವ್ದಾದ್ರು ನೀವು ಅಪ್ಲೈ ಮಾಡಿಕೊಂಡು ಅದನ್ನು ಸಹ 2-3 ಅವರ್ ಬಿಟ್ಟು ಮತ್ತೆ ಶಾಂಪೂ ಇಂದ ನೀವು ತಲೆಯನ್ನ ವಾಶ್ ಮಾಡ್ಕೊಳ್ಳಿ. ಇನ್ನೂ ನಿಮಗೆ ಕಲರ್ ಚೆನ್ನಾಗಿ ಕಾಣುತ್ತೆ. ಮತ್ತೆ ನೋಡ್ತಾ ಇರ್ಬೋದು, ನಾನೀಗ ಬಿಸಿಲಲ್ಲಿ ನಿಂತೀನಿ, ಬಿಸಿಲಲ್ಲಿ ಎಷ್ಟು ಕಲರ್ ಬಂದಿದೆ ಅಂತ. ನಿಮ್ಗೆ ಈ ಬಿಸಿಲಲ್ಲಿ ಮತ್ತೆ ಲೈಟ್ ಬೆಳಕಿಗೆ ಹೋದ್ರೆ ತುಂಬಾನೇ ನಿಮ್ಗೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ನೀವು ಏನೋ ಹೊರಗಡೆಯಿಂದ ತಂದು ಹಚ್ಚಿದಿರೇನೋ ಕಲರ್ ಅನ್ನೋ ತರ ಕಾಣಿಸುತ್ತೆ. ಅಷ್ಟು ನಿಮ್ಗೆ 100% ರಿಸಲ್ಟ್ ಸಿಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋಂಥ ವಿಧಾನದಲ್ಲಿ ನೀವು ಸಹ ಒಮ್ಮೆ ಮಾಡ್ಕೊಳ್ಳಿ, ತಲೆಗೆ ಅಪ್ಲೈ ಮಾಡಿ. ಹೇಗೆ ಬಂತು ಅಂತ ರಿಸಲ್ಟ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಮ್ಮ ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋಸ್ ಅನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.